ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಬಿಜಾಪುರ ಸ್ಟೈಲಲ್ಲಿ ಪಕ್ಕಾ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮತ್ತು ಊಟ ಮಾಡೋದು ಹೇಗೆ ಅಂತ ನೋಡೋಣ. ಜೋಳದ ರೊಟ್ಟಿ ಮತ್ತು ಮಟನ್ ಸಾರಿಗೆ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಿದ್ದೀನಿ. ಹಸಿ ಕೊಬ್ಬರಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಇದನ್ನ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನ ರುಬ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿರುವಂಥದ್ದನ್ನ ಹಾಕ್ಕೋಬೇಕು. ರುಬ್ಬಿದ್ದಕ್ಕೆ ನಾನು ಹೇಳಿದ್ದೀನಿ, ಇನ್ನೊಂದು ಸಲ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇಷ್ಟು ಹಾಕಿ ರುಬ್ಬಿರುವಂಥದ್ದು. ನೋಡಿ, ಆ ಮಸಾಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ತೊಳೆದಿಟ್ಟಿರುವಂಥ ಮಟನ್ನ ಸೇರಿಸ್ಕೊಳ್ಬೇಕು. ನೋಡಿ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಅನ್ನಿಸ್ತು ನನಗೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಹೊಸಮಾಗಿತ್ತು. ಇದಕ್ಕೆ ಈಗ ಖಾರದ ಪುಡಿ ಸೇರಿಸ್ತಾ ಇದ್ದಾರೆ. ಇದು ಖಾರದ ಪುಡಿ ಅಂತ ಹೇಳಿದರೆ ಅವ್ರ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ. ಈ ಖಾರದ ಪುಡಿಗೆ ಒಣಮೆಣಸಿನ್ಕಾಯಿ, ಪೆಪ್ಪರ್, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ, ಚಕ್ಕೆ, ಲವಂಗ ಸೇರಿಸಿ ಮಾಡಿರುವಂಥದ್ದಂತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ನೋಡಿ, ಈಗ ಅರಿಶಿಣ ಹಾಕ್ತಾಯಿದ್ದಾರೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಸಾರು ತುಂಬ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬೋದು. ತುಂಬ ತೆಳ್ಳಗೆ ಮಾಡಿದರೂ ಚೆನ್ನಾಗಿರಲ್ಲ, ಆದರೆ ಜಾಸ್ತಿ ಕಾಯಿ ಹಾಕಿರೋದ್ರಿಂದ ಇದು ದಪ್ಪನೇ ಇರುತ್ತೆ. ನೋಡಿ, ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನ ಒಂದು 5ರಿಂದ 6 ವಿಸಿಲ್ ಬರ್ಸಿದ್ರೆ ಮಟನ್ ಸಾರು ರೆಡಿ. ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಜೋಳದ ಹಿಟ್ಟನ್ನ ಚೆನ್ನಾಗಿ ಜಾಳಿಸ್ಕೊಂಡು ಅದಕ್ಕೆ ನೀರು ಹಾಕ್ತಾಯಿದ್ದಾರೆ. ನೀರನ್ನ ಚೆನ್ನಾಗಿ ಈ ಹಿಟ್ಟು ಜೊತೆ ಮಿಕ್ಸ್ ಮಾಡಬೇಕು. ನಾವು ನಾರ್ಮಲ್ ಚಪಾತಿ ಹಿಟ್ಟಿಗೆ ಏನು ಕಲಿಸ್ಕೊಳ್ತೀವಲ್ಲ ಹಾಗೇ, ಬಟ್ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಮಾಡ್ತಾಯಿದ್ದಾರೆ. ಇದು ನಾವು ಚಪಾತಿ ಮಾಡಿದಷ್ಟು ಈಸಿ ಇಲ್ಲ, ಯಾಕಂದರೆ ಇಲ್ಲಿ ರೊಟ್ಟಿ ತಟ್ಟಲಿಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ, ನನ್ನ ಕೈಲಿ ಆಗಲಿಲ್ಲ. ಬಟ್ ಅವ್ರು ಎಷ್ಟು ಸ್ಪೀಡಾಗಿ, ಎಷ್ಟು ಎಕ್ಸ್ಪರ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಷ್ಟು ಖುಷಿ ಆಯಿತು. ಅವಳು ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ. ಅವಳ ಕೈ ರೊಟ್ಟಿ ಊಟ ಅಂದರೆ ನನಗೆ ತುಂಬಾ ಇಷ್ಟ. ಪಾಪ ಬಾಕ್ಸಿಗೂ ದಿನ ರೊಟ್ಟಿ ಮಾಡ್ಕೊಂಡು ಬರ್ತಾಳೆ. ಅವಳು ತಿಂದಿದ್ರೂ ನನಗಾದರೂ ತಗೊಂಡು ಬಂದೇ ಬರ್ತಾಳೆ. ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಮುದ್ದೆ ಅಷ್ಟು ಚೆನ್ನಾಗಿ ತಿನ್ನೋಕ್ಕೆ ಬರೋಲ್ಲ, ರೊಟ್ಟಿ ತುಂಬ ಇಷ್ಟ. ನೋಡಿ, ಎಷ್ಟು ನೀಟಾಗಿ ಅದನ್ನ ಇದು ನಾದ್ಬಿಟ್ಟು ಇಟ್ಟಿದ್ದಾಳೆ ಅಂತ. ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು, ನಾನು ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟಾಗಿರುತ್ತೆ, ನಮ್ಮ ಚಪಾತಿ ಹಿಟ್ಟು ಥರ ಅಂಟಿರಲ್ಲ. ನೋಡಿ, ರೊಟ್ಟಿ ತಟ್ಟಿಬಿಟ್ಟು ಹಾಕೋದಕ್ಕೆ ಈ ಥರ ಒಂದು ಬುಟ್ಟಿ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಈ ರೊಟ್ಟಿನ ಹಾಕ್ತಾರಂತೆ. ಈ ರೊಟ್ಟಿಗೆ ಅವರ ಒಂದು ಜೀವನದಲ್ಲಿ ತುಂಬಾ ಸ್ಪೆಷಲ್ ಒಂದು ವ್ಯಾಲ್ಯೂ ಇದೆ. ಯಾಕಂತ ಹೇಳಿದ್ರೆ ಅವರ ಮದುವೆ ಟೈಮಲ್ಲಿ ಎಲ್ಲ ಥರ ಪಾತ್ರೆಗಳನ್ನ ಗಂಡನ ಮನೆಗೆ ಕೊಟ್ಟು ಕಳಿಸ್ತಾರಂತೆ ಅಮ್ಮ ಮನೆಯಿಂದ. ಬಟ್ ಈ ರೊಟ್ಟಿ ಸುಡ್ತಾರಲ್ಲ, ಆ ಹಂಚು, ಈ ಬುಟ್ಟಿ ಏನೀಗ ತೋರಿಸ್ದೆ ಅದನ್ನ ಎಲ್ಲ ಕೊಟ್ಟು ಕಳಿಸಲ್ವಂತೆ. ಅದು ಏನು ಒಂದು ಶಾಸ್ತ್ರ ಅಂತ ಹೇಳಿದ್ಲು. ಪಾಪ ಅವಳಿಗೂ ಕರೆಕ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ನನಗೆ ಯಾರಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಇನ್ಯಾವತ್ತಾದರೂ ನಾನು ಹೇಳ್ತೇನೆ. ಅದೆರಡು ಕೊಡುವಂಗಿಲ್ಲ ನಮ್ಮ ಮದುವೆಯಲ್ಲಿ ಅಂತ ಹೇಳ್ತಾ ಇದ್ಲು ಅವಳು. ನೋಡಿ, ಎಷ್ಟು ಫಾಸ್ಟಾಗಿ ಪಡ್ ಅಂತ ಬಡ್ದು ಅದನ್ನ ಎಷ್ಟು ರೌಂಡಾಗಿ, ಎಷ್ಟು ನೀಟಾಗಿ ಮಾಡಿದ್ಲು ಅಂದರೆ ನೋಡಲಿಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನನಗೆ. ನಾನು ಟ್ರೈ ಮಾಡಿ ಅದನ್ನೆಲ್ಲ ಹಾಳು ಮಾಡಿದೆ ಹೊರತು ನನ್ನ ಕೈಗೆ ಲಟ್ಟಿಸ್ಲಿಕ್ಕೆ ಆಗಲಿಲ್ಲ. ನೋಡಿ, ಎಷ್ಟು ದೊಡ್ಡದಾಗಿ, ಎಷ್ಟು ರೌಂಡ್ ಆ ಶೇಪಾಗಿ ಮಾಡಿತ್ತಂದ್ರೆ ನೋಡಿ. ಅದು ತೂತೆಲ್ಲ ಮಾಡಿ ಹಾಕಿದ್ದು ನಾನು, ಕೈದು ರಿಂಗಿಂದ ಮಾಡೋಕ್ಕೆ ಹೋಗಿ ತೂತು ಮಾಡಿ ಹಾಕಿದ್ದೀನಿ ನಾನು ಅದನ್ನ. ಈಗ ಒಂದು ಶುದ್ಧವಾದ ಬಟ್ಟೆನ ನೀರಿಗೆ ಅದ್ಬಿಟ್ಟು ಆ ರೊಟ್ಟಿ ಮೇಲೆಲ್ಲ ಆ ನೀರನ್ನ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ನಾವು ಯೂಶ್ವಲಿ ಎಣ್ಣೆ ಎಲ್ಲ ಹಚ್ತೀವಲ್ಲ, ಅದೇ ಥರ ನೀರನ್ನ ಸ್ಪ್ರೆಡ್ ಮಾಡ್ತಾಳೆ.
ನೋಡಿ ಈಗ ಒಂದು ಕಡೆ ಸುಡಲಿಕ್ಕೆ ರೊಟ್ಟಿ ಇಟ್ಟಿದ್ದಾಳೆ, ಇನ್ನೊಂದು ಕಡೆ ಮತ್ತೆ ಅದನ್ನ ಉಂಡೆಗಟ್ಟಿ ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಖಾಲಿ ಕೈಯಲ್ಲೇ ಮಗುಚಾಕ್ತಾಳೆ. ಅವ್ರು ತುಂಬ ಎಕ್ಸ್ಪರ್ಟ್ ಇದ್ದಾಳೆ ಅದರಲ್ಲಿ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವಳ ಅಮ್ಮ ಇದ್ದರೆ ಸೌದೆ ಒಲೆಯಲ್ಲೇ ಈ ರೊಟ್ಟಿ ಮಾಡ್ತಾರೆ. ಇನ್ನೊಂದ್ಸಲ ಅವ್ರ ಮನೆಗೆ ಹೋದರೆ ನಾನು ಸೌದೆ ಒಲೆಯಲ್ಲಿ ರೊಟ್ಟಿ ಅವರು ಸುಡೋದನ್ನ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ಇವಳು ಗ್ಯಾಸಲ್ಲಿ ಮಾಡ್ತಾಯಿದ್ಲು, ತುಂಬ ಚೆನ್ನಾಗಿತ್ತು. ನನಗೆ ಲಾಸ್ಟ್ ನಾವು ತಿನ್ನೋದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಸ್ವಲ್ಪ ಜ್ವರ ಎಲ್ಲ ಇದರಿಂದ ಆಗ್ತಾಯಿರಲಿಲ್ಲ ನನಗೆ. ಬಟ್ ನೋಡಿ ಆಲ್ಮೋಸ್ಟ್ ಹೆಂಗೆ ತಟ್ಟಿ ರೆಡಿ ಮಾಡಿಬಿಟ್ಲು ಅಂತ ಹೇಳಿದರೆ. ಆ್ಯಂಡ್ ಆ ರೊಟ್ಟಿ ನೋಡೋಕ್ಕೆ ಒಂದು ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಿದೆ, ತುಂಬ ಸಾಫ್ಟ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ನೋಡಿ ರೊಟ್ಟಿ ಬಂತು, ಅದು ಚೆನ್ನಾಗಿ ಉಬ್ಬಿನೂ ಬರುತ್ತೆ. ನಾನು ಅದು ವಿಡಿಯೋ ತೆಗೆಯೋಷ್ಟರಲ್ಲಿಗೆ ಅವಳು ಅದು ಕೈಯಿಂದ ತಟ್ಟಿ ಅದನ್ನ ಇದು ಮಾಡಿದ್ಲು, ಚೆನ್ನಾಗಿ ಉಬ್ಬಿ ಬಂದಿತ್ತು. ನೋಡಿ ಈ ಥರ ಬಟ್ಟೆಯಲ್ಲಿ ಹಾಕಿರ್ತಾರೆ. ಈ ಥರ ಇದನ್ನ ರೊಟ್ಟಿನ ಕಟ್ಕೊಂಡು 2-3 ಡೇಸು ಇಟ್ಟರು ಏನೂ ಆಗಲ್ಲ ಅಂತೆ. ನೋಡಿ ಎಲ್ಲೂ ಇನ್ನೊಂದು ಇದು ಎಷ್ಟು ಹೆಲ್ದಿ ಡಯೆಟ್ ನೋಡಿ, ಎಲ್ಲೂ ಎಣ್ಣೆ ಯೂಸೇ ಆಗಿಲ್ಲ ಇದಕ್ಕೆ. ಇದನ್ನ ನಾನೆಲ್ಲೋ ಒಂದ್ಸಲ ಓದಿದ್ದೆ, ಕರೀನಾ ಕಪೂರ್ ಅವರ ಡಯೆಟಲ್ಲಿ ಈ ರೊಟ್ಟಿ ಊಟ ಮಾಡ್ತಾರೆ ಅಂತ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ, ನಾವು ಕೈಯಲ್ಲಿ ಮುಟ್ಟುವಾಗ ಗೊತ್ತಾಗ್ತಿದೆ. ಸೊ ಇಲ್ಲಿ ರೊಟ್ಟಿ ರೆಡಿ ಆಯಿತು, ಮಟನ್ ಸಾರು ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಸೂಪರಾಗಿರುತ್ತೆ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ರೊಟ್ಟಿ ಊಟ. ಥ್ಯಾಂಕ್ ಯು.